ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿರಾಜ್ ಸಿಂಚ್. ಇವತ್ತು ನಾವು ಏನು ಮಾಡ್ತಾ ಇರೋದು ಅಂದರೆ ಕೈಮಾ ಗೊಜ್ಜು ಮಾಡ್ತಾ ಇರೋದು. ನೋಡೋಣ ಬನ್ನಿ ಏನು ಮಾಡೋಣ, ಇದಕ್ಕೆ ಏನೇನು ಬೇಕು, ಟುಡೇ ಸ್ಪೆಷಲ್ ನೋಡೋಣ. ಟೊಮ್ಯಾಟೊ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದು ಮಾಡಬೇಕು. ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು. ನಾವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಬಿಕಾಸ್ ಅದು ಗ್ಯಾಸ್ಟ್ರಿಕ್ಗೆಲ್ಲ ಇದಾಗುತ್ತೆ. ಸೊ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀವಿ. ಇದನ್ನು ಫಸ್ಟ್ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಮೆಣಸಿನ್ಕಾಯಿನ ಫ್ರೈ ಮಾಡ್ತಾ ಇದ್ದೀವಿ. ಈಗ ಈರುಳ್ಳಿ, ಒಂದು ಸ್ವಲ್ಪ ರೆಡ್ ಕಲರ್ ಬರೋಂಗೆ ಮಾಡ್ಕೊಬೇಕು. ಸ್ವಲ್ಪ ರೆಡ್ ಕಲರ್ ಆಗೋಂಗೆ ಫ್ರೈ ಮಾಡಬೇಕು. ಸ್ವಲ್ಪ ರೆಡ್ ಆಗಿದೆ, ಕೆಂಪುಗೆ. ಈ ಹುರಿದಿರೋ ಅಂತಹ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಪುದೀನ ಇದಿಷ್ಟು ನಾವು ಮಸಾಲೆಗೆ ಬೇಕಾಗಿರೋಂತಹ ಸಾಮಗ್ರಿ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇದನ್ನು ರುಬ್ಬಿ ಕೈಮಾಗೆ ಬೇಕಾಗಿರೋಂಥ ಸಾಮಗ್ರಿ ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಕಡಲೆ ಇದಿಷ್ಟು ಕೈಮಾ ಜೊತೆ ರುಬ್ಬಬೇಕು. ಕೈಮಾಕ್ಕೆಲ್ಲ ರುಬ್ಬಾದ್ಮೇಲೆ ಆಮೇಲೆ ಒಗ್ಗರಣೆಗೆ ಹಾಕಬೇಕಾಗಿರೋಂಥ ಸಾಮಗ್ರಿ ಈರುಳ್ಳಿ, ಟೊಮ್ಯಾಟೊ, ಮೆಂತ್ಯ ಸೊಪ್ಪು. ಕೈಮಾನ ಈ ಥರ ಚೆನ್ನಾಗಿ ತೊಳೆದು ಈ ಥರ ಗಟ್ಟಿಯಾಗಿ ಹಿಂಡಬೇಕು. ಫುಲ್ಲು ಗಟ್ಟಿಯಾಗಿ ಹಿಂಡಬೇಕು. ಹಂಗೆ ಎಲ್ಲದು ಚೆನ್ನಾಗಿ ಹಿಂಡಿ ಇದು ಮಾಡಬೇಕು ಅಂತ ಕೈಮಾ ನೋಡಿ. ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಎಲ್ಲ, ಆಮೇಲೆ ಕಡಲೆ ಇದಿಷ್ಟು ಕೈಮಾ ರುಬ್ಬಕ್ಕೆ. ರುಬ್ಕೊಬೇಕು. ಇವಾಗ ಇದು ಮಾಡಿದ್ದು ಕೈಮಾ ರುಬ್ಬಿರೋದು. ತುಂಬ ಸಣ್ಣನೂ ರುಬ್ಬಾರ್ದು, ಏನೂ ಇಲ್ಲ, ಮೀಡಿಯಮ್ ತರಿಯಾಗಿರಬೇಕು. ಈಗ ಇದನ್ನು ಉಂಡೆ ಕಟ್ಟಬೇಕು. ರುಬ್ಬೋದು ಉಂಡೆ ಮಾಡೋಕ್ಕೆ ಇದು ಮಾಡೋದು. ಇದು ಕೈಮಾಕ್ಕೆ ಹಾಕೋ ಗೊಜ್ಜಿಗೆ ಮಸಾಲೆ. ಅದನ್ನು ತೊಗೊಂಡು ನಿಮಗೆ ಯಾವ ಸೈಜ್ ಬೇಕು ಅದರಲ್ಲಿ ನೀವು ಉಂಡೆ ಕಟ್ಕೊಬೋದು. ಉಂಡೆಗಳನ್ನ ಮಾಡ್ಕೊಬೇಕು. ಕೈಮಾ ಉಂಡೆ. ಮೆಂತ್ಯ ಸೊಪ್ಪು, ಈರುಳ್ಳಿ, ಇವೆರಡು ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಫಸ್ಟು ಈರುಳ್ಳಿ,
ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ತಾ ಇರೋದು. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದೊಂದೇ ಉಂಡೆ ಮಾಡಿರುವಂತಹ ಕೈಮಾ ಉಂಡೆಗಳನ್ನ ಅದಕ್ಕೆ ಇದು ಮಾಡಬೇಕು. ಘಮ ಘಮ ಅಂತ ಇದೆ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಕೈಮಾ ಗ್ರೇವಿನೇ. ಸ್ಮೆಲ್ ಬರ್ತಾ ಇದೆ ಇವಾಗ. ಎಲ್ಲ ಕೈಮಾನು ಅದರೊಳಗೆ ಇದು ಮಾಡ್ತಾ ಇದ್ದಾರೆ. ಬೇಯ್ತಾ ಇದೆ. ಬೇಯ್ದಂಗೆ ಅದು ಚೆನ್ನಾಗಿ ವಾಸನೆ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹೀಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಆಮೇಲೆ ನಾವು ಸಾರಿಗೆ ಹಾಕ್ಬೇಕಾದ್ರೆ ನೋಡಿ ಹಾಕೋಣ. ಇದು ಸ್ವಲ್ಪ ಕೈಮಾ ಉಂಡೆಗೆ ಹತ್ತಬೇಕಲ್ವಾ ರುಚಿ, ಅದಕ್ಕೆ. ಈಗ ಅದು ಒಂದು 10 ನಿಮಿಷ ಬೇಯಲಿ. ಅದು ಸ್ವಲ್ಪ ಎಲ್ಲ ರುಚಿ ಎಲ್ಲ ಅದು ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಹತ್ಕೊಳ್ಳಿ, ಒಗ್ಗರಣೆ ಎಲ್ಲ. ಈಗ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಪ್ಲೇಟ್ ಮುಚ್ತೀನಿ. ಉಂಡೆ ಅರ್ಧ kg ಮಾಡಿರೋದು. ಈಗ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಮಸಾಲೆ ಹಾಕ್ತಾ ಇದ್ದೀವಿ. ಮಸಾಲೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ. ಈಗ ಕೈಮಾ ಉಂಡೆ ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಂಡು ಅದು ಚೆನ್ನಾಗಿ ಬೇಯಬೇಕು. ಈಗಲೇ ಸ್ವಲ್ಪ ಸ್ವಲ್ಪ ಸ್ಮೆಲ್ ಬರ್ತಿದೆ. ಇನ್ನೂ ಫುಲ್ಲಿ ಕುದ್ದಿ ಎಲ್ಲ ಚೆನ್ನಾಗಿ ಬಂದಾಗ ಎಷ್ಟು ಬರುತ್ತೋ ನೋಡಬೇಕು. ಈಗ ಚೆನ್ನಾಗಿ ಬೇಯಲಿ ಅದು. ನಾವು ಆಗಲೇ ಒಗ್ಗರಣೆಗೆ ಮತ್ತು ಎಲ್ಲದಕ್ಕೂ ಒಣಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಸೊ ಒಂದು ಸ್ವಲ್ಪ ಖಾರ ಪುಡಿ, ರುಚಿಗೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕಿದ್ದೀವಿ. ಉಪ್ಪು ಹಾಕಿದ್ವಿ. ಈಗ ಒಂಚೂರು ರುಚಿಗೆ ತಕ್ಕಷ್ಟು ಹಾಕೋಣ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು. ಇನ್ನು ಕುದೀಲಿ ಚೆನ್ನಾಗಿ. ಚೆನ್ನಾಗಿ ಬೇಯಲಿ ಅದು. ಖಾರ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಅದ್ರ ಜೊತೆಗೆಲ್ಲ ಹೊಂದ್ಕೊಂಡು ಚೆನ್ನಾಗಿ ಇದಾಗುತ್ತೆ. ಬೇಯಲಿ ಒಂದು ಸ್ವಲ್ಪ ಹೊತ್ತು. ಇದೆ, ತುಂಬ ಚೆನ್ನಾಗಿ ವಾಸನೆ ಬರ್ತಾ ಇದೆ. ಘಮ ಘಮ ಅಂತ ಇದೆ. ಯಾವಾಗ ತಿಂತೀವೋ ಅಂತ ಅನ್ನಿಸ್ತಿದೆ. ನೀವು ಮಾಡ್ಕೊಂಡು ತಿನ್ನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಇದು ರೊಟ್ಟಿ ನೋಡಿ. ಕೈಮಾ ಗೊಜ್ಜು ರೆಡಿಯಾಗಿದೆ. ತುಂಬ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ಇನ್ನು ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ. ನೀವು ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ ಮಾತ್ರ. ವಾವ್, ಸಖತ್ ಹೆಮ್ಮೆಯಾಗಿದೆ ನೋಡೋಕ್ಕೆ. ತಿನ್ನೋಕ್ಕೂ ಇನ್ನೂ ತುಂಬ ಹೆಮ್ಮೆಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ.